ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ವಿದ್ವಾನ್ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ ಅಂದರೆ ದಯವಿಟ್ಟು ಬೇಗ ಆಗಿ. ಅನೇಕ ವಿಚಾರಗಳನ್ನು ಬೇಗ ತಿಳ್ಕೊಂಡು ಆ ವಿಚಾರಗಳನ್ನು ನೀವು ಕೂಡ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬಹುದು. ಇನ್ನು ಪ್ರಮುಖವಾಗಿ ಈ ವಾರದ ಹೈಲೈಟ್ಸ್ ನೋಡೋದಾದರೆ, ಶ್ರೀ ಶೋಭಕೃತ ನಾಮ ಸಂವತ್ಸರ ಟೆಕ್ನಿಕಲಿ ಉತ್ತರಾಯಣ ಅಂತಂದ್ರೆ ವೈಜ್ಞಾನಿಕವಾಗಿ ಸೂರ್ಯನ ಪಥ ಉತ್ತರಾಯಣದಲ್ಲಿದೆ. ಬಟ್ ನಾವು ಸಂಕ್ರಾಂತಿ ಆಗೋವರೆಗೂ ಕೂಡ ಅದನ್ನು ಉತ್ತರಾಯಣ ಅಂತ ಭಾವಿಸೋದಿಲ್ಲ. ಹೇಮಂತ ಋತು, ಮಾರ್ಗಶಿರ ಮಾಸ, ಕೃಷ್ಣ ಪಕ್ಷ, ಗತಶಾಲಿ ವಾಹನ 1945. ಇನ್ನು ಈ ವಾರದ ಭವಿಷ್ಯ ಜನವರಿ 7ನೇ ತಾರೀಕಿಂದ ಜನವರಿ 13ನೇ ತಾರೀಕುವರೆಗೆ. ಇಲ್ಲಿ ಭಾನುವಾರದ ದಿನ ಮೂಲಾ ನಕ್ಷತ್ರ 1ನೇ ಪಾದ ಧನುರ್ ರಾಶಿಗೆ ಬುಧ ಪ್ರವೇಶವನ್ನು ಮಾಡ್ತಾ ಇರುವಂಥದ್ದು. 9ನೇ ತಾರೀಕು ಪ್ರದೋಷ ಪೂಜೆ ಇರುವಂಥದ್ದು ಮತ್ತು 11ನೇ ತಾರೀಕು ಅಮಾವಾಸ್ಯೆ ಇರುವಂಥದ್ದು, ಎಳ್ಳು ಅಮಾವಾಸ್ಯೆ ಇರುವಂಥದ್ದು. ಇನ್ನು ಇಷ್ಟು ಈ ವಾರದ ವಿಶೇಷತೆಗಳು. ಇನ್ನು ಈ ವಾರ ಯಾವೆಲ್ಲ ರಾಶಿಯವರಿಗೆ ಶುಭ, ಯಾವೆಲ್ಲ ರಾಶಿಯವರಿಗೆ ಅಶುಭ ಕವಡೆಶಾಸ್ತ್ರದ ಪ್ರಕಾರ ಅನ್ನುವಂಥ ವಿಚಾರವನ್ನು ನಾವು ನೋಡೋಣ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಹದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ಮತ್ತೊಮ್ಮೆ ನಮಸ್ಕಾರವನ್ನು ಮಾಡ್ತಾ ಈ ವಾರ ಆದಷ್ಟು ಎಲ್ಲ ರಾಶಿಯವ್ರಿಗೂ ಒಳ್ಳೆಯದೇ ಆಗಲಿ ಅಂತೇಳಿ ನಾನು ಕೂಡ ಭಾವನೆಯನ್ನು ಇಟ್ಕೊಂಡು ಮೊದಲನೇದಾಗಿ ಮೇಷರಾಶಿಯವರ ಫಲಾಫಲಗಳನ್ನು ನಾವು ನೋಡೋಣ. ಮೇಷರಾಶಿಯವ್ರಿಗೆ ಹೇಗಿದೆ ಅನ್ನುವಂಥ ವಿಚಾರವನ್ನು ನೋಡೋಣ. 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು ಮೇಷರಾಶಿಯವರಿಗೆ. ಸುಖ ಭೋಜನ, ಆಪ್ತಮಿತ್ರರ ದರ್ಶನ, ಸುಖವಿದೆ, ಕಾರ್ಯದಲ್ಲಿ ಅನುಕೂಲವಿದೆ. ಈ ವಿಚಾರದಲ್ಲಿ ಸಂಶಯ ಬೇಡ, ಕಾರ್ಯವನ್ನ ಕೈಗೊಳ್ಳು, ಅನುಕೂಲ ಆಗುತ್ತೆ ಅಂತ ಬರ್ತಾ ಇದೆ. ಮೇಷರಾಶಿಯವರಿಗೆ ವಾರ ಚೆನ್ನಾಗಿದೆ. ಇನ್ನು ವೃಷಭ ರಾಶಿಯವ್ರ ಬಗ್ಗೆ ನಾವು ನೋಡೋದಾದ್ರೆ, ವೃಷಭ ರಾಶಿಯವರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು, ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು, ಧನ ಮಾನ ಲಾಭ, ನೀನು ಅಂದುಕೊಂಡಂತಹ ಕೆಲಸವು ನಿರ್ವಿಘ್ನದಿಂದ ಆಗ್ತದೆ, ಯೋಚನೆ ಮಾಡಬೇಡ ಅನ್ನುವಂಥದ್ದು ಬರ್ತಾ ಇದೆ. ಇನ್ನು ಮಿಥುನ ರಾಶಿಯವರ ಬಗ್ಗೆ ನಾವು ನೋಡೋದಾದ್ರೆ ಈ ವಾರ ಹೇಗಿದೆ ಅಂತ, 2, 4, 6, 8, 10, 12, 13 ಕವಡೆ ಅಂಗಾತ ಬಿದ್ದಿರುವಂಥದ್ದು. ಸರ್ಕಾರದಿಂದ ಸಹಾಯ ಮನ್ನಣೆ, ಧನಲಾಭವಿದೆ, ಸ್ತ್ರೀ ಸೌಖ್ಯ ಚೆನ್ನಾಗಿದೆ, ಮಿತ್ರರಿಂದ ಸೌಖ್ಯವೂ ಚೆನ್ನಾಗಿದೆ, ಕೀರ್ತಿ ಬೆಳೆಯುವುದು, ಅನುಕೂಲ ಪ್ರಾಪ್ತಿಯು. ಮಿಥುನ ರಾಶಿಯವರು ಕೂಡ ಈ ವಾರ ಒಂದಷ್ಟು ಕೆಲಸಗಳಲ್ಲಿ ಅನುಕೂಲಗಳು ಪ್ರಾಪ್ತಿ ಆಗ್ತದೆ. ಇನ್ನು ಕರ್ಕಾಟಕ ರಾಶಿಯವರ ಬಗ್ಗೆ ನಾವು ನೋಡೋದಾದ್ರೆ 2, 4, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು ಕರ್ಕಾಟಕ ರಾಶಿಯವರಿಗೆ. ಧನಲಾಭ, ಬಂಧುಗಳ ದರ್ಶನದಿಂದ ಕೆಲಸಗಳು ನೆರವೇರುತ್ತದೆ, ಸಹಾಯವೂ ದೊರೆಯುತ್ತದೆ. ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುತ್ತದೆ, ಮಂಗಳ ಕಾರ್ಯಗಳ ಬಗ್ಗೆ ಮಾತುಕತೆ ಆಗುವಂಥದ್ದು, ಕಾರ್ಯದಲ್ಲಿ ಯಶಸ್ಸು ಪ್ರಾಪ್ತಿಯಾಗುವಂಥದ್ದು ಕರ್ಕಾಟಕ ರಾಶಿಯವರು. ಇನ್ನು ಸಿಂಹ ರಾಶಿಯವರಿಗೆ ಹೇಗಿದೆ ಈ ವಾರ? 2, 4, 6, 8, 10 ಕವಡೆ ಅಂಗಾತ ಬಿದ್ದಿರುವಂಥದ್ದು ಸಿಂಹರಾಶಿಯವರಿಗೆ. ಸುಖಭೋಜನ,
ಆಪ್ತ ಮಿತ್ರರ ದರ್ಶನ ಸುಖ ಉಂಟು, ಕಾರ್ಯದಲ್ಲಿ ಅನುಕೂಲವೂ ಇದೆ. ಈ ವಿಚಾರದಲ್ಲಿ ಯಾವುದೇ ಥರದ ಸಂಶಯವನ್ನು ಇಟ್ಕೋಬೇಡಪ್ಪ, ನೀನು ಮಾಡುವಂಥ ಕೆಲಸವನ್ನು ಮಾಡು, ಅನುಕೂಲ ಆಗತ್ತೆ ಅಂತ ಬರ್ತಾ ಇದೆ ಸಿಂಹ ರಾಶಿಯವರು. ಇನ್ನು ಕನ್ಯಾ ರಾಶಿಯವ್ರ ಬಗ್ಗೆ ನಾವು ಮಾತಾಡೋದಾದ್ರೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು ಕನ್ಯಾ ರಾಶಿಯವರಿಗೆ ವೈರಿಗಳನ್ನು ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಯಶಸ್ಸು, ಧನಮಾನ ಲಾಭ, ನಿನ್ನ ಮನಸ್ಸಿನಂತೆ ಕಾಯುವು ನೆರವೇರುವುದು, ಸುಖ ಉಂಟಾಗುತ್ತದೆ. ಇನ್ನು ತುಲಾ ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 2, 4, 6, 8, 10, 12, 14, 14, 17 ಕವಡೆ ಬಿದ್ದಿರುವಂಥದ್ದು ತುಲಾ ರಾಶಿಯವ್ರಿಗೆ. 17 ಕವಡೆ ಏನು ಹೇಳ್ತಾ ಇದೆ? ಮನಸ್ಸಿನಂತೆ ಕಾರ್ಯಗಳು ಸಿದ್ಧಿಸುವುದು, ಬಂಧುಗಳ ದರ್ಶನ, ಕೈಗೊಂಡ ಕಾರ್ಯದಲ್ಲಿ ವಿಚಾರದಲ್ಲಿ ಶುಭ ಮತ್ತು ಲಾಭವು ದೊರಕುತ್ತದೆ. ತುಲಾರಾಶಿಯವರು ಕೂಡ ಈ ವಾರ ಒಂದಷ್ಟು ಕೆಲಸದಲ್ಲಿ ಅನುಕೂಲವಾಗ್ತದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ನೋಡೋಣ. 2, 4, 6, 8, 10, 12 ಕವಡೆ ಅಂಗಾತ ಬಿದ್ದಿರುವಂಥದ್ದು ವೃಶ್ಚಿಕ ರಾಶಿಯವರಿಗೆ. ಕಳ್ಳರಿಂದ ಕಂಟಕ, ಹಣವನ್ನು ಕಳೆದುಕೊಳ್ಳುವಂಥದ್ದು, ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಧಿಕಾರಿಗಳಿಂದ, ಮೇಲಾಧಿಕಾರಿಗಳಿಂದ ಸ್ವಲ್ಪ ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿ, ಸೌಖ್ಯವಿಲ್ಲ, ಜಾಗ್ರತೆಯಿಂದ ಕೆಲಸವನ್ನು ಮಾಡಬೇಕಾಗ್ತದೆ. ನೀವು ಕಾಲಭೈರವನ್ನ ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆಯನ್ನು ಮಾಡಿ, ಖಂಡಿತವಾಗಿಯೂ ಈ ಸಮಸ್ಯೆಗಳು ಕಡಿಮೆ ಆಗತ್ತೆ. ಇನ್ನು ಧನುಸ್ಸು ರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. ಧನುಸ್ಸು ರಾಶಿಯವ್ರಿಗೆ 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು, ವೈರಿಗಳನ್ನ ಜಯಿಸುವಂಥದ್ದು, ಕೈಗೊಂಡ ಕಾರ್ಯದಲ್ಲಿ ಜಯವು, ಧನಮಾನ ಲಾಭ, ಮನಸ್ಸಿನಂತೆ ಕೆಲಸವು ನೆರವೇರುವಂಥದ್ದು ಆಗ್ತದೆ, ಅನುಕೂಲವಾಗ್ತದೆ ಧನುಸ್ಸು ರಾಶಿಯವ್ರಿಗೆ. 2, 4, 6, 7 ಕವಡೆ ಅಂಗಾತ ಬಿದ್ದಿರುವಂಥದ್ದು ಮಕರ ರಾಶಿಯವ್ರಿಗೆ. 7 ಕವಡೆ ಅಂಗಾತ ಬಿದ್ದಿರೋದ್ರಿಂದ ಧನಲಾಭ, ಬಂಧುಗಳ ದರ್ಶನದಿಂದ ಕಾರ್ಯಗಳು ನೆರವೇರುವುದು, ಮನೆಯಲ್ಲಿ ಮಂಗಳ ಕಾರ್ಯಗಳು ನೆರವೇರುವುದು, ಯಶಸ್ಸು ಪ್ರಾಪ್ತಿಯಾಗುತ್ತದೆ. 7.5 ನಡೀತಿತ್ತು, ಸ್ವಲ್ಪ ಟೆನ್ಷನ್ನು, ಅದರ ಜೊತೆಗೆ ಸ್ವಲ್ಪ ಈ ವಾರ ರಿಲ್ಯಾಕ್ಸೇಷನ್ಸ್ ಇರುತ್ತೆ. ಇನ್ನು ಕುಂಭರಾಶಿಯವ್ರ ಬಗ್ಗೆ ನಾವು ಮಾತಾಡೋಣ. 2, 4, 6, 8 ಕವಡೆ ಅಂಗಾತ ಬಿದ್ದಿರುವಂಥದ್ದು, ವೈರಿಗಳನ್ನು ಜಯಿಸುವುದು, ಕೈಗೊಂಡ ಕಾರ್ಯದಲ್ಲಿ ಜಯ ಸಿಗುವಂಥದ್ದು, ಧನಮಾನ ಲಾಭ, ಮನಸ್ಸಿನಂತೆ ಕಾರ್ಯವು ನೆರವೇರುವುದು, ಸುಖ ಉಂಟಾಗುತ್ತದೆ. ಕುಂಭರಾಶಿಯವರಿಗೆ ತುಂಬಾ ಒಳ್ಳೆಯದು. ಇನ್ನು ಕೊನೆಯದಾಗಿ ಮೀನರಾಶಿಯವ್ರಿಗೆ ಹೇಗಿದೆ ಅಂತ ನೋಡೋಣ. 2, 4, 3, 7 ಕವಡೆ, ಬಂಧುಗಳ ದರ್ಶನದಿಂದ ಕಾರ್ಯವು ನೆರವೇರುವುದು, ಧನಲಾಭ, ಮನೆಗಳಲ್ಲಿ ಮಂಗಳ ಕಾರ್ಯ ನೆರವೇರುವಂಥದ್ದು, ಕಾರ್ಯದಲ್ಲಿ ಯಶಸ್ಸು ಪ್ರಾಪ್ತಿ ಆಗ್ತದೆ ಅಂತೇಳಿ ಮೀನರಾಶಿಯವರಿಗೆ ಬರ್ತಾ ಇದೆ. ಒಟ್ಟಾರೆಯಾಗಿ 1 ಅಥವಾ 2 ರಾಶಿಯವ್ರಿಗೆ ಬಿಟ್ಟರೆ ಆಲ್ಮೋಸ್ಟ್ ಈ ವಾರ ಎಲ್ಲ ರಾಶಿಯವರಿಗೂ ಶುಭ ಫಲಗಳಿರುವಂಥದ್ದು. ಜೊತೆಗೆ ನಿಮ್ಮ ದಶಾಭುಕ್ತಿಯ ಫಲಗಳ ಆಧಾರದ ಮೇಲೆ ಕೂಡ ಒಂದಷ್ಟು ವ್ಯತ್ಯಾಸಗಳಿರುತ್ತದೆ. ಅದರಿಂದ ಯಾವಾಗಲೂ ಪಾಸಿಟಿವ್ ಆಗಿ ಒಂದು ಒಳ್ಳೆ ದೇವತಾ ಆರಾಧನೆಯಿಂದ ನಿಮ್ಮ ಕಾರ್ಯವನ್ನ ಪ್ರಾರಂಭ ಮಾಡಿ, ಒಳ್ಳೇದಾಗತ್ತೆ ಅಂತ ಹೇಳ್ತಾ ಈ ವಾರದ ವಾರ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ. ಇನ್ನು ಅನೇಕ ಬೇರೆ ಬೇರೆ ಥರದ ಸಂಚಿಕೆಗಳನ್ನು ನಿಮ್ಮ ಜೊತೆ ತೆಗೆದುಕೊಂಡು ಬರುವಂತಹ ಒಂದಷ್ಟು ಪ್ಲಾನಿಂಗ್ಸ್ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ನಿಮ್ಗೆ ಇಷ್ಟ ಆಗುವಂತಹ ಅನೇಕ ಪ್ರೋಗ್ರಾಮ್ಸ್ಗಳನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ಮಲೆಮಹದೇಶ್ವರ ಅನುಗ್ರಹ ಸದಾ ಇರಲಿ. ನಮಸ್ಕಾರ.